ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಹೋಗಿ ಬಂದ್ರಲ್ಲ ಮೊನ್ನೆ. ಇಸ್ರೇಲಲ್ಲಿ ಇದ್ದಾಗಲೇ ಇರಾನ್ ಮೇಲಿನ ದಾಳಿ ಪ್ಲಾನ್ ಆಗಿತ್ತಾ? ಮೋದಿ ಇಸ್ರೇಲ್ಗೆ ಹೋದಾಗಲೇ ಇರಾನ್ನಲ್ಲಿರೋ ಭಾರತೀಯರನ್ನ ಖಾಲಿ ಮಾಡಿಸೋದಿಕ್ಕೆ ಸಂದೇಶ ಹೋಗಿತ್ತಾ? ಮೋದಿ ಇಸ್ರೇಲ್ ಪರವಾಗಿ ಖುಲ್ಲಾ ನಿಂತು ಇರಾನ್ ಫಿನಿಶ್ ಮಾಡೋದಕ್ಕೆ ಬಲವನ್ನು ತುಂಬಿದ್ರಾ? ಏನು ನಡೀತಿದೆ? ಇದರ ಎಫೆಕ್ಟು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷ, ದಂಗೆ ಉದ್ಭವಿಸಬಹುದಾ? ಗೃಹ ಇಲಾಖೆ ತಗೊಂಡಿರುವಂತಹ ಮುನ್ನೆಚ್ಚರಿಕಾ ಕ್ರಮ, ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳ್ತಾ ಇದೆ? ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಮುಗಿಬೀಳ್ತಿದ್ದಾವೆ. ನಾಚಿಕೆ ಆಗಲ್ವಾ ನರೇಂದ್ರ ಮೋದಿ ಅವ್ರಿಗೆ? ಇಸ್ರೇಲ್ಗೆ ಹೋಗಿ ಬಂದಿದ್ದಾರಲ್ಲ, ಈ ಹೊತ್ತಲ್ಲಿ ಏನು ಸಂದೇಶ ಕೊಡ್ತಿದೆ? ನಮ್ಮ ಜೊತೆಗೆ ನಿಂತ ಸುದೀರ್ಘ ಅವಧಿಗೆ ನಮ್ಮ ಬೆಸ್ಟ್ ಪಾರ್ಟ್ನರ್ ಇರಾನ್ಗೆ ಈ ರೀತಿ ಮೋಸ ಮಾಡಬಾರ್ದು ಭಾರತ. ಯಾವ ರೀತಿ ಬೆನ್ನಿಗೆ ಚೂರಿ ಹಾಕದಂತ ಕೆಲಸ ಇದು. ಖಮೇನಿ ಹತ್ಯೆ ಆಗಿದೆ, ಅದನ್ನು ಖಂಡಿಸ್ತಿಲ್ಲ ನರೇಂದ್ರ ಮೋದಿ ಅಥವಾ ಅಧಿಕೃತವಾಗಿ ಭಾರತ ಸರ್ಕಾರ ಅಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಇದು ಬೇರೆ ಸ್ವರೂಪ ಪಡ್ಕೊಳ್ಬಹುದು ಭಾರತದಲ್ಲಿ ಅನ್ನುವಂಥ ಇನ್ಪುಟ್ಸು, ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಕೂಡ ಬರ್ತಿವೆ. ಅಮಿತ್ ಶಾ ಅವರು ಹೈ ಅಲರ್ಟ್ ಮೋಡಲ್ಲಿ ಇದ್ದಾರೆ. ಆದರೆ ಖಮೇನಿ ಭಾರತಕ್ಕೆ ಎಂತಹ ಅನ್ಯಾಯ ಮಾಡಿದ್ರು ಅನ್ನೋದು ಒಂದು ಆಯಾಮ ಮರೆತು ಹೋಯ್ತಾ? ಖಮೇನಿಯ ಅದೊಂದು ಟ್ವೀಟ್, ಖಮೇನಿಯ ನಿರ್ಧಾರ, ನಿಲುವು, ಪಾಕಿಸ್ತಾನದ ಪರ ಖಮೇನಿ ಮಾಡಿದ್ದಂತಹ ಕೆಲಸಗಳು ಎಲ್ಲವನ್ನ ಮರೆತು ಬಿಡಬೇಕಾ? ವ್ಯಾಪಾರ ವಾಣಿಜ್ಯ ಅವರವರ ದೇಶ ನಡೆಸೋದಕ್ಕೆ ಎಲ್ರಿಗೂ ಬೇಕು ದುಡ್ಡು. ಆದರೆ ಅತ್ಯಂತ ಮಹತ್ವದ ಸಮಯದಲ್ಲಿ, ನಿರ್ಣಾಯಕ ಸಮಯಗಳಲ್ಲಿ, ಅತ್ಯಂತ ಸೂಕ್ಷ್ಮ ಸಮಯಗಳಲ್ಲಿ ನಮ್ಮ ಜೊತೆಗೆ ನಿಂತವ್ರು ಯಾರು, ನಮ್ಮ ವಿರುದ್ಧ ದಿಕ್ಕಿನಲ್ಲಿ ನಿಂತವ್ರು ಯಾರು ಅನ್ನೋದು ಮರೆತು ಹೋಯ್ತಾ ಕೆಲವರಿಗೆ ಅನ್ನೋ ಕೌಂಟರ್ ಕೂಡ ಈಗ ಹೊರ ಬೀಳ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನೋಡಿ, ಒಂದು ಕಡೆ ಕಾಂಗ್ರೆಸ್ಸು ಸಿಕ್ಕಾಪಟ್ಟೆ ಕಿಡಿಕಾರ್ತಿದೆ, ಇನ್ನೊಂದು ಕಡೆ ಸಂಜಯ್ ರಾವತ್, ಶಿವಸೇನಾ UBT MP ಸಂಜಯ್ ರಾವತ್ ಏನು ಹೇಳ್ತಿದ್ದಾರೆ? ಮೋದಿಜಿ ಈಗ ದೊಡ್ಡ ವರ್ಲ್ಡ್ ಲೀಡರ್ ಅಲ್ವಾ, ಅವರು ಸ್ಟಾಪ್ ಮಾಡ್ಬೇಕು ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟನ್ನು. ಇವರಿಬ್ಬರು ಎಲ್ಲ ಫ್ರೆಂಡ್ಸು, ಅಂದರೆ ಇಸ್ರೇಲು ಟ್ರಂಪ್ ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಹೇಳಬೇಕು ಅವ್ರಿಗೆ ನಿಲ್ಲಿಸೋದಕ್ಕೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಇಡೀ ಜಗತ್ತಿನಿಂದ ರೆಕಗ್ನೈಸ್ ಆಗಿದ್ರು. ಇಸ್ರೇಲ್ ಬಿಟ್ಟು ಭಾರತದ ಬೆಸ್ಟ್ ಫ್ರೆಂಡ್, ಟ್ರೂ ಫ್ರೆಂಡ್ ಆಗಿದ್ರು. ಮತ್ತು ನೆಹರೂಜಿಯ ಫಾಲೋವರ್ ಆಗಿದ್ರು. ಅವರ ಬುಕ್ಕು, ಅವರ ಬರಹಕ್ಕೆ ದೊಡ್ಡ ಅಭಿಮಾನಿ ಆಗಿದ್ರು. ನೆಹರು ಅಭಿಮಾನಿ ಆಗಿದ್ರು ಖಮೇನಿ. ಅದಕ್ಕೆ ಮೋದಿಗಾಗ್ತಿಲ್ವಾ? ಖಮೇನಿ ಅಂದರೆ ಅದಕ್ಕೆ ಆ್ಯಂಗ್ರಿನಾ? ಹಾಗಾಗಿ ಇಂಥ ಒಬ್ಬ ದೊಡ್ಡ ಲೀಡರ್, ಇಡೀ ಜಗತ್ತಿನ ಇಸ್ಲಾಂ ಧರ್ಮ, ಶಿಯಾಗಳು 30 ಕೋಟಿ ಶಿಯಾಗಳು ಆರಾಧನೆ ಮಾಡುವಂಥ ಖಮೇನಿಯ ಸಾವಾಗಿದೆ. ಭಾರತದಲ್ಲಿ ಕೋಟಿಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಅವರನ್ನು ದೇವರು ಅಂತ ನಂಬಿಕೊಂಡಿರುವಂಥ ಮುಸಲ್ಮಾನರಿದ್ದಾರೆ. ಆದರೆ ಖಮೇನಿ ಹತ್ಯೆಯನ್ನು ಖಂಡಿಸ್ತಿಲ್ಲ ಮೋದಿ. ಒಂದು ಸಂತಾಪ ಸೂಚನೆ ಕೂಡ ಆಗ್ತಾ ಇಲ್ಲ. ಯಾರಿಗೆ ಹೆದರ್ಕೊಂಡು ಇದನ್ನು ಮಾಡ್ತಿದ್ದಾರೆ ಮೋದಿ? ಇಸ್ರೇಲ್ಗೆ ಹೆದರ್ಕೊಂಡ, ಟ್ರಂಪ್ಗೆ ಹೆದರ್ಕೊಂಡ ಅಂತ ಕೇಳ್ತಿದ್ದಾರೆ ಸಂಜಯ್ ರಾವತ್. ಕಾಂಗ್ರೆಸ್ಸು ಇರಾನ್ ಮುಗಿಸೋದ್ರ ಹಿಂದೆ, ಇರಾನ್ನಲ್ಲಿ ಮಹಾ ಧ್ವಂಸ ಏನು ನಡೀತಲ್ಲ, ಅಮೆರಿಕ ಇಸ್ರೇಲ್ ಸೇರ್ಕೊಂಡು ಮಾಡಿರೋ ಜಂಟಿ ದಾಳಿಯಲ್ಲಿ, ಅದ್ರ ಹಿಂದೆ ಮೋದಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಭಾರತ ಈಗ ಇರಾನ್ಗೆ ಶಾಕ್ ಕೊಟ್ಟಿದೆ ಅಂತ ಅನಿಸ್ತಿರಬಹುದು ದೇಶದ ಒಳಗಡೆ ಇರುವಂಥ ಮೋದಿ ವಿರೋಧಿಗಳಿಗೆ. ಆದರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಈ ಸ್ಟ್ಯಾಂಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ ಭಾರತ ಒಂದೇ ಅಲ್ಲ, ತುಂಬ ರಾಷ್ಟ್ರಗಳು ಈ ಎರಡು ದೇಶಗಳ ಪರ ಕಂಪ್ಲೀಟಾಗಿ ಸ್ಟ್ಯಾಂಡ್ ತಗೊಳ್ತಿಲ್ಲ, ಅಥವಾ ಇರಾನ್ ಮೇಲಿನ ದಾಳಿ, ಖಮೇನಿ ಹತ್ಯೆಯನ್ನು ಖಂಡಿಸ್ತಾನೂ ಇಲ್ಲ. ಮೇಲಿಂದ ಮೇಲೆ ಏನು ದೊಡ್ಡದಾಗಿ ಮಾತಾಡದೇ ಇದ್ರು, ಸ್ವಲ್ಪ ಒಳಗಿಂದೊಳಗೆ ಇಸ್ರೇಲ್ ಜೊತೆಗೆ ನಿಂತಿರೋ ಬಲಿಷ್ಠ ರಾಷ್ಟ್ರಗಳನ್ನು ನಾವು ಕಾಣಬಹುದು. ನೋಡಿ, ಈಗ ಖಮೇನಿ ಯಾರ್ಯಾರನ್ನ ಬೆಳೆಸಿದ್ದು? ಹಮಾಸು, ಹಿಜ್ಬುಲ್ಲಾ, ಹೌತೀಸು, ಇನ್ನೋಸೆಂಟ್ ಪೀಪಲ್ನ ದೊಡ್ಡ ಮಟ್ಟದಲ್ಲಿ ಮಾರಣ ಹೋಮ ಮಾಡ್ತಾ ಇದ್ದಂಥ ಉಗ್ರ ಪಡೆಗಳನ್ನು ಸಾಕಿ ಸಲಹಿದ್ದು ಇದೇ ಖಮೇನಿ ಅನ್ನೋದು ನೆನಪಿಲ್ವಾ? ಖಮೇನಿಯ ಆಡಳಿತಾವಧಿಯಲ್ಲಿ ಯಾವ ರೀತಿ ಪಾಕಿಸ್ತಾನಕ್ಕೆ ಬಲ ತುಂಬಿದ್ದ ಮತ್ತು ಪಾಕಿಸ್ತಾನದಲ್ಲಿ ಅಡಗಿದ್ದ ಉಗ್ರರು ಈ ಹಮಾಸ್ ಜೊತೆ ಸೇರಿಕೊಂಡು ಭಾರತದ ಮೇಲೆ ಕ್ರೌರ್ಯ ಮೆರೆದಿದ್ದು, ಕಾಶ್ಮೀರದಲ್ಲಿ ನಡೆಯಬಾರದನ್ನೆಲ್ಲ ನಡೆಸಿದ್ದು ಎಲ್ಲ ಗೊತ್ತಿರೋದೇ ಸೀಕ್ರೆಟೇ. ಆದರೂ ವ್ಯಾಪಾರ ವಾಣಿಜ್ಯ ಅನಿವಾರ್ಯವಾಗಿತ್ತು ಭಾರತಕ್ಕೆ. ಆ ದೇಶದ ಜೊತೆಗಿನ ಸಂಬಂಧ ಈಗಲೂ ಮುಂದುವರಿಯುತ್ತೆ, ಅದರಲ್ಲಿ ಡೌಟೇ ಇಲ್ಲ.
ಅಲ್ಲೇ ಬದಲಾವಣೆ ಆಗಬಹುದು, ಇರಾನ್ನಲ್ಲೇ ಇನ್ನು ಮುಂದೆ ಬದಲಾವಣೆ ಆಗಿ ಅಮೆರಿಕ ಜೊತೆಗೆ ನಿಲ್ಲುವಂಥ ಅನಿವಾರ್ಯತೆ ಬಂದಾಗ ನಾವು ಮೂರ್ಖರಾಗಲ್ವಾ? ಈಗ ಅಮೆರಿಕ ಇಸ್ರೇಲ್ ವಿರುದ್ಧ ದಿಕ್ಕಿನಲ್ಲಿ ನಿಂತು ಇರಾನ್ ಜೊತೆಗೆ ಹೋದರೆ ನಾಳೆ ಇರಾನೇ ಅಮೆರಿಕ ಜೊತೆ ಹೋಗಿ ನಿಲ್ಲೋ ಸಮಯ ಬಂದಾಗ ಭವಿಷ್ಯ ಯೋಚಿಸ್ಬೇಕು ತಾನೇ ನಾವು. ಮತ್ತೆ ನೋಡಿ, ನಮಗೆ ತುಂಬ ಇಂಪಾರ್ಟೆಂಟ್ ಪಾರ್ಟ್ನರ್ಸು UAE, ಖತಾರು, ಬಹ್ರೇನು, ಸೌದಿ ಅರೇಬಿಯಾ ಎಲ್ಲ ನಮಗೆ ಟ್ರೇಡ್ ಪಾರ್ಟ್ನರ್ಸು ತುಂಬ ಇಂಪಾರ್ಟೆಂಟ್ ದೇಶದ ಏನು ಒಳಿತಿನ ದೃಷ್ಟಿಯಿಂದ. ಈಗ ಇರಾನ್ ಸೈಡ್ ತಗೊಂಡ್ರೆ ಇರಾನು ಈ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದನ್ನೆಲ್ಲ ನಾವು ಜಸ್ಟಿಫೈ ಮಾಡ್ಕೊಂಡಂಗೆ ಆಗಲ್ವಾ? ನಮ್ಗೆ ಯಾಕೆ ಬೇಕು ಆ ಹೊರೆ? ಸೊ ನಮಗೆ ಇಷ್ಟೆಲ್ಲ ಸ್ಟ್ರಾಟಜಿಕ್ ಮತ್ತು ವೆರಿ ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಒಂದು ಕಡೆ, ಇರಾನ್ ಒಂದು ಕಡೆ ಇರುವಾಗ ಯಾವ ನಿರ್ಧಾರ ತಗೊಳ್ಬೇಕು? ಕಾಂಗ್ರೆಸ್ ಯಾರನ್ನು ಮಿಸ್ಲೀಡ್ ಮಾಡ್ತಿದೆ ಅನ್ನುವಂಥ ಆಕ್ರೋಶವೇ ಸಿಡಿದಿದೆ ಈಗ. ಮತ್ತು ಟೆರರಿಸಮ್ ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಪೀಕ್ಗೆ ಹೋಗಿದ್ದ ಸಮಯದಲ್ಲಿ ಇದೇ ಖಮೇನಿಯ ಕೈ ಇತ್ತು ಅಲ್ಲಿ. ಪಹಲ್ಗಾಮಲ್ಲಿ ಹಮಾಸ್ ಇನ್ವಾಲ್ವ್ಮೆಂಟು ಇತ್ತು ಅಂತ ಹೇಳಲಾಗುತ್ತೆ. ಹಾಗೆ ಪಾಕಿಸ್ತಾನವನ್ನು ಎಲ್ಲ ಬಗೆಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದ ಖಮೇನಿ, ಆದರೆ ಮತ್ತೊಂದು ಕಡೆ ನಮ್ಮ ಜೊತೆಗೆ ನಿರಂತರವಾಗಿ ಬಲ ತುಂಬ್ಕೊಂಡು ಬಂದಿರುವಂಥ ಇಸ್ರೇಲು, ಯಾರನ್ನು ಚೂಸ್ ಮಾಡ್ಕೊಳ್ಬೇಕು ನಾವು? ನೋಡಿ, ನಮಗೆ ಎಕ್ಸಾಂಪಲ್ ಎಷ್ಟು ಎಕ್ಸಾಂಪಲ್ ಸಿಗುತ್ತೆ. 1962 ಇಂಡೋ ಚೀನಾ ವಾರು, ಆವಾಗ ಭಾರತದ ಜೊತೆಗೆ ನಿಂತಿದ್ದು ಇದೇ ಇಸ್ರೇಲು. ಮತ್ತು 1971 ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಇಸ್ರೇಲು ಆರ್ಮ್ ಶಾರ್ಟೇಜ್ ಅವರೇ ಎದುರಿಸ್ತಾ ಇದ್ದ ಸಮಯದಲ್ಲೂ ಕೂಡ ನಮಗೆ ಬಲವನ್ನು ತುಂಬಿದ್ರು. 1999 ಕಾರ್ಗಿಲ್ ವಾರ್, ಅಮೆರಿಕ ಭಾರತದ ವಿರುದ್ಧ ಮುನಿಸಿಕೊಂಡು ನ್ಯೂಕ್ಲಿಯರ್ ಟೆಸ್ಟ್ ಅದು ಇದು ಅಂತ ನಮಗೇನು ಸಹಕಾರ ಕೊಡದ ಸಮಯ 1999 ಕಾರ್ಗಿಲ್ ವಾರ್ ಸಮಯದಲ್ಲೂ ಕೂಡ ಇಸ್ರೇಲ್ ಮಾತ್ರ ನಮ್ಮನ್ನು ಕೈ ಬಿಟ್ಟಿರಲಿಲ್ಲ. ಎಂತಹ ಸಮಯದಲ್ಲೂ ಅವ್ರಿಗೆ ಶಾರ್ಟೇಜ್ ಇದ್ದ ಸಮಯದಲ್ಲೂ ಇಸ್ರೇಲ್ ನಮ್ಮನ್ನು ಕೈ ಬಿಟ್ಟಿಲ್ಲ. ಈಗ 2019 ಆರ್ಟಿಕಲ್ 370 ಆ ಸಮಯದಲ್ಲೂ ಅವರೇ ಫಸ್ಟ್ ಯಾರು ಸಪೋರ್ಟ್ ಮಾಡಿದ್ರು ಭಾರತಕ್ಕೆ ಅಂತ ಕೇಳಿದ್ರೆ ಇಸ್ರೇಲ್ ಫಸ್ಟ್. ಆಪರೇಷನ್ ಸಿಂಧೂರ ಎಕ್ಸಾಂಪಲ್ ತೊಗೊಂಡ್ರೆ ರೀಸೆಂಟಾಗೂ ನಮಗೆ ಕಣ್ಣು ಮುಂದಿದೆ. ಇಷ್ಟೆಲ್ಲ ಇತಿಹಾಸದಲ್ಲಿ ನೆಹರು ಅವ್ರ ಕಾಲದಿಂದನೂ ಇಸ್ರೇಲ್ ನಮಗೇನು ಸಪೋರ್ಟ್ ಮಾಡ್ಕೊಂಡು ಬಂದಿದೆ, ಇತಿಹಾಸದ ಪುಟ ತಿರುಗಿಸಿ ನೋಡಿದ್ರೆ ಗೊತ್ತಾಗತ್ತೆ. ಖಮೇನಿ ನೆಹರು ಅವರ ಫಾಲೋವರ್ ಆಗಿದ್ರು ಅಂತ ಹೇಳುವಂಥ ಪಕ್ಷಗಳಿಗೆ ಇಸ್ರೇಲ್ ನೆಹರು ಅವ್ರ ಕಾಲದಲ್ಲೂ ಭಾರತಕ್ಕೆ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿತ್ತು. ಲೆಟರ್ ಬರೆದು ಎಲ್ಲರನ್ನ ಕೇಳ್ಕೊಂಡಾಗ ಚೀನಾ ಜೊತೆಗಿನ ಯುದ್ಧದ ಸಮಯದಲ್ಲಿ ಯಾರೂ ಬರದೇ ಇದ್ರು ಇಸ್ರೇಲ್ ನಮ್ಮ ಜೊತೆಗೆ ಬಂದಿತ್ತು. ಇದೆಲ್ಲ ಮರ್ತು ಹೋಯ್ತಾ ಹಾಗಾದರೆ? ಸೊ ಯಾವ ಕಾರಣಕ್ಕೆ ಇಲ್ಲಿರುವಂತಹ ಶಿಯಾ ಮುಸಲ್ಮಾನ್ ಖಮೇನಿ ಫಾಲೋವರ್ ಸಿಕ್ಕಾಪಟ್ಟೆ ಇದ್ದಾರೆ. ಅವರು ವೋಟ್ ಬ್ಯಾಂಕ್ಗೋಸ್ಕರ ಈ ಮಾತಾಡ್ತಿದ್ಯಾ ಅನ್ನುವಂಥ ಆಕ್ರೋಶ ಸಿಡಿದಿದೆ ಈಗ. ಈ ರೀತಿ ಇತಿಹಾಸದಿಂದ ಇಂದಿನವರೆಗೆ ನಿರಂತರವಾಗಿ ಭಾರತ ಜೊತೆಗೆ ನಿಂತಿರೋ ಇಸ್ರೇಲ್ಗೆ ನಾವು ಬೆನ್ನಿಗೆ ಚೂರಿ ಹಾಕಬೇಕಾ? भारत का स्टैंड क्या होना चाहिए? अगर प्रेसिडेंट ट्रंप भारत और पाकिस्तान का युद्ध रुकवा सकते हैं तो मोदी इतने बड़े नेता, विश्वगुरु है, तो ईरान और इजरायल का युद्ध रुकवाना चाहिए मोदी जी ने। इतने बड़े नेता है मोदी जी, विश्वगुरु है, वर्ल्ड लीडर है। ऐसा नेता अब तक ना पैदा हुआ ना पैदा होगा इतिहास में। तो मोदी जी ने आगे आकर अपने दोस्तों को कहना चाहिए, भाई अब बहुत हो गया, युद्ध रुकवाइए। तो शौक भी नहीं किया इस बात में। ये बहुत ही गंभीर बात है। ईरान के सुप्रीम लीडर आयतुल्लाह खामेनाई एक ऐसी शख्सियत थी जिसको पूरा विश्व मानता था, इजरायल छोड़कर। भारत का सच्चा मित्र रहा खामेनाई साहब। परंपरागत मित्रता रही हमारी। भारत के संकट के घड़ी में हमेशा खामेनेई साहब ने हमें समर्थन दिया, हमें मदद की है। चाहे भारत पाक युद्ध हो, चाहे कश्मीर का मुद्दा हो, हमेशा ईरान भारत के साथ खड़ा रहा। और खामेनेई साहब जवाहरलाल नेहरू के बहुत बड़े भक्त भी रहे हैं। क्या उसका गुस्सा है क्या मोदी जी को? त्यांच्या हत्येनंतर श्रीनगरमध्ये जी निदर्शनं झाली ती तो मैं ये कहूंगा कि ऐसे नेता की जब हत्या होती है तो भारत की तरफ से शोक प्रदर्शन करना चाहिए, दुख प्रकट करना चाहिए। हिंदुस्तान के राष्ट्रपति ने और भारत के प्रधानमंत्री ने करना चाहिए। आप किससे डर रहे हो? आप इजरायल से डर रहे हो या आप प्रेसिडेंट ट्रंप से डर रहे हो? शोक प्रकट करने में आपको क्या डर लगता है? इतना बड़ा नेता, इसकी हत्या हो गई है। नेल्सन मंडेला जिसको मानता था, नेल्सन मंडेला जब ईरान में गए थे
तब नेल्सन मंडेला ने कहा था कि खोमेनी साहब मेरे नेता है, तो नेल्सन मंडेला का टेररिस्ट बन गए। क्या समझते हैं लोग अपने आप? ಇರಾನ್ ವಿಚಾರದಲ್ಲಿ ಭಾರತ ತಗೊಂಡಿರೋ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಹಂಗಂತ ನಾವೇನು ಇಸ್ರೇಲ್ಗೆ ದಾಳಿ ಮಾಡಿ ಅಂತ ಹೇಳ್ತಾ ಇಲ್ಲ ಅಥವಾ ವೆಪನ್ ಪೂರೈಕೆ ಮಾಡ್ತಿಲ್ಲ. ಶಾಂತಿ ಸ್ಥಾಪನೆ, ಯುದ್ಧ ಬೇಡ ಅಂತಾನೆ ನಮ್ಮ ನಿರ್ಧಾರ ಕ್ಲಿಯರ್ ಕಟ್ ಆಗಿದೆ. ಆದರೆ ಇಸ್ರೇಲ್ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತಹ ಪರಿಸ್ಥಿತಿಯಲ್ಲಿ ಭಾರತ ಇಲ್ಲ. ಭಾರತಕ್ಕೆ ಭವಿಷ್ಯವನ್ನ ಯೋಚಿಸಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಇರಾನ್ ಜೊತೆಗೆ ಓಕೆ, ಈಗ ನಮ್ಮ 50% ಫ್ಯೂಯಲ್ ಎಲ್ಲ ಹೆಚ್ಚು ಕಡಿಮೆ ಆಗಬಹುದು ಸ್ವಲ್ಪ ದಿನಗಳ ಕಾಲ, ಅಲ್ಲಿ ರೂಟ್ ಎಲ್ಲ ಕ್ಲೋಸ್ ಆದರೆ. ಮತ್ತು ಇರಾನ್ ನಮಗೆ ಮೇಜರ್ ಈ ಫ್ಯೂಯಲ್ ಸಪ್ಲೈಯಲ್ಲಿ ಬಹಳ ಪ್ರಮುಖವಾದದ್ದು. ಅಲ್ಲಿನ ಆಡಳಿತವೇ ಅಮೆರಿಕ ಪರ ಬಂದು ನಿಂತು ಬಿಟ್ರೆ ಎಲ್ಲ ಕ್ಲಿಯರ್ ಅಲ್ವಾ? ಸೊ ಎಲ್ಲ ಬಗೆಯಲ್ಲೂ ಭಾರತ ತಗೊಂಡಿರೋ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಆಗಿದೆ. ಇದರ ನಡುವೆ ಭಾರತದ ಒಳಗಡೆ ಪರಿಸ್ಥಿತಿ ಹದಗೆಡುವಂತೆ ಮಾಡಬೇಕು, ಕೋಮು ಸೌಹಾರ್ದ ಕೆಡಿಸೋ ಪ್ರಯತ್ನ ಇದೇ ಖಮೇನಿ ಹತ್ಯೆ ಸಮಯದಲ್ಲೇ ಮಾಡಿಬಿಡೋಣ ಅಂತ ಕಾಯ್ತಿರೋರು ಇದ್ದಾರೆ. ಏನಾದ್ರು ಹೆಚ್ಚು ಕಡಿಮೆ ಆಗಬಹುದು ಅನ್ನೋ ಇನ್ಪುಟ್ಸ್, ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಅಮಿತ್ ಶಾ ಅವ್ರ ಕೈ ಸೇರಿದೆ. ಹಾಗಾಗಿ ಎಲ್ಲ ರಾಜ್ಯಗಳಲ್ಲೂ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸಂಪೂರ್ಣ ಸಿದ್ಧತೆ ಮಾಡಿಕೊಳ್ಳಿ. ಇಲ್ಲ ಸಲ್ಲದ ಸುದ್ದಿಗಳನ್ನ ಹರಡಿ ಎತ್ತು ಕಟ್ಟುವಂತಹ ಕೆಲಸ ಆಗಬಹುದು. ದೇಶದ ಒಳಗಡೆ ಮಾಡಬಾರ್ದು ಮಾಡೋದಕ್ಕೆ ಕಾಯ್ತಿರೋರು ಇದ್ದಾರೆ. ಅವರು ಆಕ್ಟಿವೇಟ್ ಆಗಿದ್ದಾರೆ. ಟೂಲ್ ಕಿಟ್ ಅನ್ನೋ ರೀತಿಯಲ್ಲಿ ರಿಪೋರ್ಟ್ಸ್ ಬಂದಿದ್ದು ಅಮಿತ್ ಶಾ ಅವರು ಕಟ್ಟಾಜ್ಞೆ ಹೊರಡಿಸಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಪೂರ್ವ ತಯಾರಿ, ಪೂರ್ಣ ಪ್ರಮಾಣದಲ್ಲಿ ತಯಾರಿ ಮಾಡ್ಕೊಳ್ಳಿ ಅಂತ. ಸೊ ಭಾರತದಲ್ಲಿ ಇದೇ ಸರಿಯಾದ ಸಮಯ. ಮೋದಿ ಸರ್ಕಾರದ ವಿರುದ್ಧ ಏನಾದರೂ ಒಂದಿಷ್ಟು ಆಕ್ರೋಶ ಸಿಡಿದೇಳೋ ರೀತಿಯಲ್ಲಿ ಮಾಡೋದಕ್ಕೆ, ಒಂದು ಸಮುದಾಯವನ್ನು ಎತ್ತು ಕಟ್ಟೋದಿಕ್ಕೆ ಅಂತ ಕೆಲವರು ವಿರೋಧಿಗಳು ಕಾಯ್ತಿರಬಹುದು. ಆದರೆ ಅಸಲಿ ಎತ್ತು ಭಾರತದ ಭವಿಷ್ಯಕ್ಕೋಸ್ಕರ ಈ ತೀರ್ಮಾನ ತುಂಬಾನೇ ಸೂಕ್ತವಾಗಿದೆ ಅನ್ನೋದು ಈಗ ಕೇಳಿಬರ್ತಿರೋದು ತಜ್ಞರುಗಳಿಂದಲೇ. ಇದು ಅನಿವಾರ್ಯ ಈ ಸ್ಟ್ಯಾಂಡ್ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.